ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡು ಮೆಣಸಿನ್ಕಾಯಿ ಸಹ ಹೆಚ್ಚಿಟ್ಕೊಂಡು ಬೆಳ್ಳುಳ್ಳಿ ಈಗ ಸಣ್ಣಂಗೆ ಜಜ್ಬೇಕು ನೋಡ್ರಿ. ಇವತ್ತು ನಾವು ಮಾಡ್ತಾ ಇರುವ ಸ್ಪೆಷಲ್ ನಿಮ್ಗೆ ತೋರಿಸ್ತು ನೋಡ್ರಿ. ಆ ಸ್ಪೆಷಲ್ ಯಾವುದು ಅಂತ ನೀವು ನೋಡಕತ್ರೆ ನೋಡ್ರಿ. ಬೆಳ್ಳುಳ್ಳಿ ಎಲ್ಲ ಹಿಂಗೆ ಸಣ್ಣ ಹೆಚ್ಕೋಬೇಕು ನೋಡ್ರಿ. ಈರುಳ್ಳಿ ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ರೆಡಿ ಐತೆ ನೋಡ್ರಿ. ಈಗೇನು ಮಾಡೋಣಪ್ಪ ಅಂದ್ರೆ ಅರಿಶಿನ ಪುಡಿ ಜೀರಿಗೆ ನಾವು ಅಗತ್ಯ ಐತೆ ನೋಡ್ರಿ. ಬೆಳ್ಳುಳ್ಳಿಯನ್ನು ನಾವು ಎಣ್ಣೆಯಲ್ಲಿ ಹಾಕ್ತೀವಿ ನೋಡ್ರಿ. ಅಂದ್ರೆ ಮತ್ತು ಎಣ್ಣೆ ಮತ್ತು ಜೀರಿಗೆ ಹಾಗೂ ಬೆಳ್ಳುಳ್ಳಿ ಇದಕ್ಕೆ ಶೇಂಗಾ ಕೂಡ ನಾವು ಸೇರಿಸ್ತೀವಿ ನೋಡ್ರಿ. ನಿಮಗೆ ಗೊತ್ತಾಗಿರ್ಬೋದು ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಹಂಗೆ ಮುಂದೆ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ನೋಡ್ರಿ. ಈಗ ಎಲ್ಲ ಸರಿಯಾಗಿ ಇದನ್ನ ಆಗ್ಬೇಕ್ರಿ. ಈಗ ಏನು ಮಾಡ್ತೀವಪ್ಪ ಅಂದ್ರೆ ಈರುಳ್ಳಿ ಮೆಣಸಿನ್ಕಾಯಿನ ಎಲ್ಲ ಒಮ್ಮೆದೊಮ್ಮೆ ಕಡಾಯಿ ಒಳಗೆ ಸುರಿ ಬಿಡ್ತೀವಿ ನೋಡ್ರಿ. ಎಲ್ಲ ಮಿಕ್ಸ್ ಮಾಡಿರ್ತೀವಿ ಈಗ ಒಟ್ಟ ಫುಲ್ ಮಿಕ್ಸ್ ಆಗ್ಬೇಕ್ರಿ. ಈಗ ಅದ್ರ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡ್ರಿ. ಹಿಂಗೆಲ್ಲ ನಾವು ಮಿಕ್ಸ ಮಾಡ್ಬೇಕ್ರಿ. ನಾವು ಏನು ಮಾಡಾಕತ್ತೀವಿ ಅಂತ ನಿಮ್ಗೆ ಒಂದು ಕ್ಷಣದಾಗ ಗೊತ್ತಾಕೈತಿ ನೋಡ್ರಿ. ಈಗ ನಾವು ಇದಕ್ಕೆ ಏನು ಮಾಡ್ತೀವಪ್ಪ ಅಂದ್ರೆ ಅರಿಶಿನ ಪುಡಿಯನ್ನು ಸೇರಿಸ್ತೀವಿ ನೋಡ್ರಿ. ಅರಿಶಿನ ಪುಡಿ ಅಂದ್ರೆ ಸ್ವಲ್ಪ ಕಲರ್ ಆಗ್ಬೇಕ್ರಿ. ನಾವು ಏನು ಮಾಡ್ತಾ ಗೊತ್ತಾಯ್ತು ನೋಡ್ರಿ. ಈಗ ನಮ್ಗೆ ಅವಲಕ್ಕಿ ಮಾಡಾಕತ್ತೀವಿ ನೋಡ್ರಿ. ಅವಲಕ್ಕಿ ಈಗ ಮಸಾಲೆ ರೆಡಿ ಮಾಡಿ ಇಟ್ಕೊತೀವಿ ನೋಡ್ರಿ. ಈಗ ಮಸಾಲೆ ಏನಾಕೈತಪ್ಪ ಅಂದ್ರೆ ರೆಡಿ ಆಗತ್ತೈತಿ ನೋಡ್ರಿ. ಹಿಂಗೆಲ್ಲ ಹುರ್ಕೋಬೇಕ್ರಿ. ಗ್ಯಾಸ್ನಲ್ಲಿ ಹುರ್ಕೊಳ್ಳಿ ಅಥವಾ ಮ್ಯಾಜಿಕ್ ಒಲೆಯಲ್ಲಿ ಹುರ್ಕೊಳ್ಳಿ ಅಥವಾ ಸೌದೆ ಒಲೆ ಇದ್ದರೂ ಸಹ ನಡೀತದೆ ಅವಲಕ್ಕಿಗೆ. ಇದೇನಪ್ಪ ಅಂದ್ರೆ ಬೆಳಗಿನ ನಾಷ್ಟಕ್ಕೆ ಇದು ಒಂದು ಉಪಹಾರ ಅಂತ ಅನ್ಬೋದು ನೋಡ್ರಿ. ಈಗ ಎಲ್ಲ ರೆಡಿ ಆಗೈತ್ರಿ. ಇದು ಇನ್ನು ಅವಲಕ್ಕಿ ತಗೋತೀವಿ ನೋಡ್ರಿ. ಡಬ್ಬಿಯಿಂದ ನಾವು ಚಾನಿಗೆ ಅವಲಕ್ಕಿ ಚಾನಿಗೆ ಅಂತ ನೋಡ್ರಿ ಅದಕ್ಕೆ ಶಿಫ್ಟ್ ಮಾಡ್ಕೋಬೇಕ್ರಿ ಅವಲಕ್ಕಿಯನ್ನು ಈ ರೀತಿ ಶಿಫ್ಟ್ ಮಾಡಿಕೊಳ್ಳಬೇಕು ನೋಡ್ರಿ. ಎಷ್ಟು ಬೇಕಿರಲ್ಲ ಅಷ್ಟು ಮಾಡ್ಕೋರಿ ನೀವು. ಇದನ್ನು ಏನು ಮಾಡಬೇಕಪ್ಪ ಅಂದ್ರೆ ಈಗ ನೋಡ್ರಿ ಈ ರೀತಿ ಎಷ್ಟು ಬೇಕು ಅಷ್ಟು ಹಾಕೋಬೇಕ್ರಿ. ಅವಲಕ್ಕಿಯನ್ನು ನೀವು ಎಷ್ಟು ತಿಂತಿರಲ್ಲ ಅಷ್ಟು ಹಾಕೋರಿ. ನಾ ಇಷ್ಟು ಒಂದು 3-4 ಮಂದಿ ಆಗಟ್ಟು ಮಾಡೀನಿ ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಫಿಲ್ಟರ್ ನೀರು ಹಾಕ್ಬೇಕು ನೋಡ್ರಿ. ಫಿಲ್ಟರ್ ನೀರು ಹಾಕಿ ಅದು ಏನಾಗಬೇಕಪ್ಪ ಅಂದ್ರೆ ನೆನಿಬೇಕ್ರಿ. ಅವಲಕ್ಕಿ ನೆನೆಯುವ ಹಾಗೆ ನೀವು ಮಾಡ್ಬೇಕಾಕತ್ ನೋಡ್ರಿ. ನಾ ಕೈಯನ್ನು ಈಗ ಟಚ್ ಮಾಡಿಲ್ರಿ. ಹಂಗೆ ನೀರು ಹಾಕತ್ತನ್ರಿ. ಈಗ ಅಂದ್ರೆ ಸ್ವಲ್ಪ ಒಳತಾವ ಹಿಂಗೆ ತತ್ರಿ ಅದು ನೀರು ನೋಡ್ರಿ. ಈ ರೀತಿಯಾಗಿ ಅವಲಕ್ಕಿ ತೋರಿಸ್ಬೇಕು ನೋಡ್ರಿ. ಅವಲಕ್ಕಿ ತೋರಿಸು ಅಂತ ಅಂತಾರೆ ನೋಡ್ರಿ. ಈಗ ನೋಡ್ರಿ ನಮ್ದು ಮಸಾಲೆ ರೆಡಿ ಐತ್ರಿ. ಇದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ನೆನೆಸಿಟ್ಟ ಅವಲಕ್ಕಿಗೆ ನಾವು ಸಕ್ಕರೆಯನ್ನು ಹಾಕ್ಬೇಕು ನೋಡ್ರಿ. ಸಕ್ಕರೆಯನ್ನು ಸೇರಿಸ್ಬೇಕ್ರಿ. ಆಮ್ಯಾಗ ಉಪ್ಪನ್ನು ಸೇರಿಸ್ಬೇಕು ನೋಡ್ರಿ. ಎಷ್ಟು ಬೇಕಾದಷ್ಟು ರುಚಿ ಹಾಕೋರಿ. ಈಗೇನು ಮಾಡ್ಬೇಕಪ್ಪ ಅಂದ್ರೆ ಮಿಕ್ಸ್ ಮಾಡ್ಬೇಕ್ರಿ. ಕೈಯಿಂದ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಸ್ವಲ್ಪ ಖಾರವನ್ನು ಹಾಕ್ಬೇಕು ನೋಡ್ರಿ. ಸ್ವಲ್ಪ ಪ್ರಮಾಣದ ಖಾರ ಆಗ್ಬೇಕು ನೋಡ್ರಿ. ಈಗ ಮಸಾಲೆ ಅಂತೂ ರೆಡಿ ಐತ್ರಿ. ಮತ್ತೊಮ್ಮೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಒಲೆ ಹಚ್ತೀವ್ರಿ ಸ್ವಲ್ಪ ಮತ್ತೆ ಬೆಚ್ಚಗೆ ಆಗಲಿ ಅಂತ. ಈಗ ಇದಕ್ಕೆ ಏನು ಮಾಡ್ತೀವಪ್ಪ ಅಂದ್ರೆ ಈಗೆಲ್ಲ ಅವಲಕ್ಕಿ ರೆಡಿ ಐತ್ರಲ್ಲ, ಅವಲಕ್ಕಿಯನ್ನು ಹಿಡಿಯಾಗಿ ಹಾಕ್ರಿ ಅಥವಾ ಒಮ್ಮೆದೊಮ್ಮೆ ಹಾಕ್ರಿ ನಡೀತದೆ ನೋಡ್ರಿ. ಈ ರೀತಿ ಎಲ್ಲ ಅವಲಕ್ಕಿಯನ್ನು ಮಸಾಲೆ ತಕ್ಕಂತೆ ಅವಲಕ್ಕಿ ಹಾಕ್ರಿ. ನಮ್ಮ ಮಸಾಲೆ ಕಮ್ಮಿ ಆಗ್ಯದ ಅದಕ್ಕೆ ಅವಲಕ್ಕಿ ಇನ್ನಷ್ಟು ಕಲರ್ ಬರ್ಬಾರ್ದಾಗೈತ್ರಿ ನೋಡ್ರಿ. ಅವಲಕ್ಕಿ ಹೆಚ್ಚು ಕಮ್ಮಿ ರೆಡಿ ಆಗಿತ್ತು ನೋಡ್ರಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಿ ನೋಡ್ರಿ. ನಮಸ್ಕಾರ, ಜೈ ಹಿಂದ್.